ಮಾರ್ಕೆಟಲ್ಲಿ ಹೋಗಬೇಕು. 40 ರುಪೀಸ್ ಇಲ್ಲದ್ರೆ 50-60 ರುಪೀಸಿಗೆ ಕಾಫಿಗೆ. ನೆಕ್ಸ್ಟ್ ಹಾಯ್ ಗಾಯ್ಸ್, ಮನೇಲಿ ಸುಮ್ಮನೆ ಏನು ಮಾಡೋದು, ಟೈಮ್ ಪಾಸ್ ಮಾಡುವ ಅಂತ ಹೇಳಿ ಹಾಗೆ ತೋಟಕ್ಕೆ ಹೋಗುವ ಅಂತ ಹೇಳಿ ಹಿಂಗೆ. ಸೊ ತೋಟಕ್ಕೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಹಾಗೆ ರಿಲ್ಯಾಕ್ಸ್ ಆಗಿ ಬರುವ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ ತೋಟನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಬನ್ನಿ ಬನ್ನಿ ಬನ್ನಿ. ಕೊಡಗೆ ಬಂದಮೇಲೆ ಸುಮ್ಮನೆನಾ ಎಲ್ಲನೂ ನೋಡಬೇಕು. ಮತ್ತು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಏನೂ ಸಿಗಲ್ಲ. ಇಲ್ಲಾದರೆ ಎಲ್ಲ ರಿಲ್ಯಾಕ್ಸ್ ಮಾಡ್ಬೋದು, ತೋಟದೊಳಗೆ ಹೋಗಿ ಎಲ್ಲ ಮಾಡ್ಬೋದು. ಮತ್ತು ಇನ್ನೊಂದು ಕಾಫಿ ಹೂ ಬಿಟ್ಟಿದೆ, ಅದರದ್ದೆಲ್ಲ ಫ್ರೇಗ್ರೆನ್ಸಿ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಸವಿಯೋದು ಬೇಡವಾ ನೀವು ಬೆಂಗಳೂರವರು? ಸೊ ಬನ್ನಿ, ಬೆಂಗಳೂರವರು ಎಲ್ಲೆಲ್ಲ ಇದ್ದೀರಾ ಅಲ್ಲೆಲ್ಲ ಇರೋರೆಲ್ಲರಿಗೂ ಬನ್ನಿ ಬನ್ನಿ ಹೋಗೋಣ. ಗೈಸ್ ಇದು ತಿನ್ಕೊಂಡು ಹಂಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದು ಕಾಡು ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಅದು ಎಂಥ ಸ್ಮೆಲ್ ಇದೆ, ಚೆನ್ನಾಗಿದೆಲ್ಲ ಗೈಸ್. ಇಲ್ಲಿ ನೋಡಿ, ಇದೆಲ್ಲ ತೋಟದ ಬೇಲಿ ಇದೆಯಲ್ಲ, ಅಲ್ಲೇ ಆಗೋವಂಥದ್ದು ಹೂಗಳಿದೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ. ಆ ಥರ ಚೆಂದ ಇದೆಯಲ್ಲ. ಇನ್ನೂ ನಡಿಬೇಕು ತೋಟಕ್ಕೆ, ಬನ್ನಿ ಹೋಗೋಣ. ಬಿಸಿಲಿದೆ, ಹೆವಿ ಬಿಸಿಲಿದೆ, ಹಂಗೆ ಹೋಗೋಣ ಗೈಸ್. ನೋಡಿ, ಇದು ಸಣ್ಣ ಗಿಡ ಇದೆ, ಅದರಲ್ಲೂ ಹೋಗ್ಬಿಟ್ಟಿದೆ ಇವಾಗ. ನೋಡಿ ಫುಲ್ ಇವಾಗ ಅಂದರೆ ಒಂದು 1 ವೀಕ್ ಆಯಿತು. ಈಗ ಸ್ವಲ್ಪ ಸ್ವಲ್ಪ ಮಳೆ ಬರೋದು ಮತ್ತು ಮಂಜು ಬರ್ತಾ ಇದೆಯಲ್ಲ, ಅದಕ್ಕೆ ಈಗ ಕಾಫಿ ಎಲ್ಲ ಫುಲ್ಲು ಹೂಬಿಟ್ಟಿದೆ. ಇದೇ ನೆಕ್ಸ್ಟ್ ನಮಗೆ ಕಾಫಿ, ನೆಕ್ಸ್ಟ್ ಇಯರ್ಗೆ ಕಾಫಿ ಇದೆ, ಈ ಹೂನೇ. ಬನ್ನಿ ಮುಂದೆ ಹೋಗೋ. ಅದೇ ನೋಡಿ, ಇದೊಂದು ಕಾಡು ಗಿಡ. ಇದೆಲ್ಲ ಎಷ್ಟಾಗಿರುವಾಗ ಆಡ್ತಾ ಇದ್ದದ್ದು, ಇದೆಲ್ಲ ಕುಯ್ದುಬಿಟ್ಟು ನೋಡಿ. ಇದರೊಳಗಡೆ ಒಂದು ಬೀಜ ಇರುತ್ತೆ, ಒಂಥರ ಸೇಬು ಟೈಪಲ್ಲಿ ಸ್ಮೆಲ್ ಇರುತ್ತೆ. ಇದು ನೋಡಿದ್ದೀರಿ ಅಂತ ಅನ್ಕೋತೀನಿ. ನೋಡಿ ಗಿಡ ಅದರದ್ದು ಇದು. ಇದರಲ್ಲಿ ಒಂದು ಅರಿಶಿಣ ಹೂವು ಆಗುತ್ತೆ. ಆ ಫ್ರೇಗ್ರೆನ್ಸ್ ಚೆನ್ನಾಗಿದೆ, ತಿನ್ನೋದಿಲ್ಲ ಬಟ್ ಹಂಗೇನೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಒಳಗಡೆ ಹೋಗ್ಬೇಕು. ಹಿಂಗೆ ಹೋಗ್ತಾನೆ ತೋಟ ಗೈಸ್. ಇದು ಬೇಲಿಯಲ್ಲಿ ಒಂದು ಪಕ್ಷಿದು ಎಗ್ ಅಂದರೆ ಮರಿ ಮಾಡಲಿಕ್ಕೆ ಅಂತೇಳಿ ಹಾಕಿರೋದು, ಅದನ್ನ ಕ್ಯಾಚ್ ಓವರ್ ಮಾಡಿದ್ದೀನಿ. ಹೇಗಿದೆ, ಚೆನ್ನಾಗಿದೆ ಅಲ್ವಾ ಗೈಸ್? ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಸಪೋರ್ಟ್ ಮಾಡಿ. ಎಂತ ಇದು ತಿರ್ಗಣಿದ ಹಂಗಂದರೆ ಹತ್ತಿ ಮರ ಅಂತ ಒಂದು ಇರುತ್ತೆ, ಅಲ್ಲಿ ಕಡ್ದಾಕಿದಾರಲ್ಲ, ಅದರಿಂದ ಇದು ಸಿಗೋದು. ಇದನ್ನು ಏನು ಮಾಡಬೇಕಂತ, ಈ ಥರ ನಾವು ಸಣ್ಣ ಮಕ್ಕಳಿರುವಾಗ ಈ ಥರ ಮಾಡಿ ಹಿಂಗೆ ಇದರ ಬೀಜ ಇದೆಯಲ್ಲ, ಇದನ್ನು ಈ ಥರ ಇಲ್ಲಿ ತೂತ ಮಾಡಿ ಇದ್ರೊಳಗಡೆ ಹಾಕಿ ಹಿಂಗೆ ಬಿಟ್ಟರೆ ಇದು ತಿರ್ಗಣಿ ಥರ ಫ್ಯಾನ್ ಥರ ತಿರುಗುತ್ತೆ. ಆ ಥರ ಸಣ್ಣ ಮಕ್ಕಳಿರುವಾಗ ಮಾಡ್ತಾಯಿದ್ವಿ. ಆದರೆ ಇದು ಕಡ್ಡಿ ದೊಡ್ಡದು ಬೇಕು. ಈಗ ತೋಟಕ್ಕೆ ಬಂದು ಈ ಥರ ಮಾಡ್ತಿದ್ದೀರಾ? ಹೌದು, ಇಲ್ಲಿ ಅದೆಲ್ಲ ಸಿಗುತ್ತೆ, ಅಲ್ಲಿ ಏನು ಸಿಟಿಯಲ್ಲಿ ಏನು ಸಿಗುತ್ತೆ, ಅದಕ್ಕೆ ಇಲ್ಲಿ ತೋಟಕ್ಕೆ ಬಂದಿದ್ದೀವಲ್ಲ. ಇದೆಲ್ಲ ಒಂದು ಏನು ಹೇಳೋದು, ಮೆಮೊರಿಬಲ್ ಆಗಿ ಚಂದ ಇದೆಲ್ಲ. ಹೋಗೋಣ ಮನೆಗೆ, ರಿಟರ್ನ್ ಹೋಗೋಣ ಮನೆಗೆ, ಸಾಕಲ್ಲ. ಒಂದೇ ಹೋಗ್ಬಿಟ್ಟು ಬರೋಣ ನಡೀರಿ. ಅಲ್ಲ, ಇದು ಸ್ವಲ್ಪ ಇದು ತೋರಿಸ್ಬಿಟ್ಟು ಹೋಗೋಣ ಬನ್ನಿ, ಸಾಕು. ಇದು ತುಂಬ ಇದೆ, ಮೇಲೆಲ್ಲ ಹತ್ತಕ್ಕಾಗಲ್ಲ ಇವಾಗ ಬಿಸಿಲಲ್ಲ, ಹಾಗಾಗಿ ಒಂದು ಸುಮ್ಮನೆ ಹಂಗೆ ಬರುವ ಅಂತ ನೋಡ್ಕೊಂಡು ಹೋಗೋಣ ಅಂತ ಅಂದಿದ್ದೀನಿ. ಇವಾಗ ಕಪತ್ ಮಾಡ್ತಾರಾ? ಕಪತ್ ಮಾಡೋದ ಇವಾಗ ಕಪತ್ತು ಕೆಲಸ ನಡೀತಾ ಇದೆ ತೋಟದಲ್ಲಿ, ಕಪತ್ ಮಾಡ್ತಾ ಇದ್ದಾರೆ. ಇಷ್ಟಿದೆ ದೇವ್ರೇ. ನೋಡಿ, ಇಲ್ಲೊಂದು ಸಣ್ಣದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ.
ಗೈಸ್ ಇದೆಲ್ಲ ಎಲ್ಲಿ ಅಂತ ಹೇಳಿ ಮಾರ್ಕೆಟಲ್ಲಿ ಹೋಗಬೇಕು. 40 ರುಪೀಸ್ ಇಲ್ಲದ್ರೆ 50-60 ರುಪೀಸಿಗೆ ಇರುತ್ತೆ. ಸೊ ಹಾಗೆ ಕೊಡುಗೆ ಬಂದರೆ ಇದೆಲ್ಲ ಫ್ರೀ ಎಲ್ಲ ಹಾಕ್ಕೊಂಡು ಹೋಗ್ಬಿಡೋದು. ಅಪ್ಪ ಫುಲ್ ಇದೆ ಇಲ್ಲೆಲ್ಲ ನೋಡಿ, ಆ ಕಡೆಲ್ಲ ಇದೆ ಸಣ್ಣ ಮರ ತುಂಬ ಬಿಟ್ಟಿದೆ ಕಾಯಿ. ಪಲ್ಯ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪಲ್ಯ ಮತ್ತು ಸಾಂಬಾರು ಮತ್ತು ಇದರಲ್ಲಿ ಇದು ಮಾಡ್ತಾರೆ ಕಣೋ, ಎಂತ ಬಿರಿಯಾನಿ ಮಾಡ್ತಾರೆ ಇದರಲ್ಲಿ, ಹಲಸಿನಕಾಯಿ ಬಿರಿಯಾನಿ. ಒಂದು ಸಾಕು. ನೋಡಿ ಗೈಸ್ ಎಲ್ಲ ಬೀಳ್ತಾ ಇದೆ ಕೆಳಗಡೆ. ಮತ್ತು ಇದ್ರದ್ದು ಮೊಗ್ಗು ಇದೆಯಲ್ಲ, ಇದು ಬಂದು ಕಾಫಿಗೆ ನೆಕ್ಸ್ಟ್. ಇಲ್ಲಿ ನೋಡಿ ಎಂಥ ಚಂದ ಇದೆ, ತಲೆ ಎಲ್ಲ ಗುಮ್ಮ ಅನ್ನುತ್ತೆ. ಯಾವ ಪರ್ಫ್ಯೂಮು ಬೇಡ ಇದ್ರ ಮುಂದೆ. ಈಗ ನಾನು ಮನೆಗೆ ಹೊರಟೆ ಗೈಸ್, ಬಾಯ್ ಟೇಕ್ ಕೇರ್.